ದಲಿತ ಸಚಿವರೆಲ್ಲರೂ ಕೂಡ ಡಿನ್ನರ್ಗೆ ಸೇರಿದ್ರು ಬಜೆಟ್ ಪೂರ್ವಭಾವಿ ವಿಚಾರವಾಗಿ ಮಾತನಾಡೋದಕ್ಕೆ ಏನೆಲ್ಲ ಡಿಮ್ಯಾಂಡು ಇಡಬೇಕು ಅಂತ ಪ್ಲಾನ್? ನಮಗೆ ನೋಡಿ, SCPTSP 42,000 ಕೋಟಿ ಕಳೆದ ಬಡ್ಜೆಟ್ನಲ್ಲಿ ಕೊಟ್ಟಿದ್ದಾರೆ. ಆ 42,000 ಕೋಟಿ ಎಲ್ಲ ಇಲಾಖೆಗೂ ಹಂಚಿ ಹೋಗಿದೆ. ಆ ಇಲಾಖೆಗಳು ಯಾವ್ಯಾವುದಕ್ಕೆ ಖರ್ಚು ಮಾಡ್ತಾರೆ ಮತ್ತು ಅದರ ಉಪಯೋಗ ಎಷ್ಟರ ಮಟ್ಟಿಗೆ ಆಗುತ್ತೆ, ಇದೆಲ್ಲ ನಮಗೆ ಒಂದು ರೀತಿಯಲ್ಲಿ ಲೆಕ್ಕನೇ ಸಿಕ್ಕೋದಿಲ್ಲ. ಖರ್ಚು ಅವ್ರು ಮಾಡಿರ್ತಾರೆ, ಆದರೆ ಬೆನಿಫಿಷರೀಸಿಗೆ ಸಮರ್ಪಕವಾಗಿ ತಲುಪಿಲ್ಲ ಅನ್ನೋದು ಒಂದು ಕೂಗಿದೆ. ಅದಕ್ಕೆ ಲೆಜಿಸ್ಲೇಟರ್ಸು ಬಿಲಾಂಗ್ ಟು SC STs ಅವರಿಬ್ಬರು ಸಭೆ ಮಾಡಿ, ನಮಗೆ ಹಿಂದೆ ಏನಿತ್ತಲ್ಲ, ಹಿಂದೆ ಒಂದು ಸಿಸ್ಟಮ್ ಇತ್ತು, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿನಲ್ಲಿ ಕೊಟ್ಬಿಡೋರು. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನವರು ಅವ್ರದ್ದೇ ಪ್ರೋಗ್ರಾಮ್ಸ್ ಮಾಡೋರು. ಈಗ ಗಂಗಾ ಕಲ್ಯಾಣ ಅವರು ಪ್ರೋಗ್ರಾಮ್ ಮಾಡೋರು, ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಇಷ್ಟು ಅಂತ ಹೇಳಿ ತಿಳಿಸೋರು. ಅಥವಾ ವೆಹಿಕಲ್ಸ್ ಕೊಡ್ತಾರೆ, ಏನು ಅನ್ಎಂಪ್ಲಾಯ್ಡ್ ಯೂತ್ಸಿಗೆ ವೆಹಿಕಲ್ ಕೊಡೋದು ಪ್ರೊವಿಷನ್ ಇದೆ. ಅದರಲ್ಲಿ ಯಾವುದೋ ಇಲಾಖೆಯಲ್ಲಿ ಕೊಟ್ಟರೆ ಏನು ಪ್ರಯೋಜನ ಆಗೋದಿಲ್ಲ, ಸೋಷಿಯಲ್ ವೆಲ್ಫೇರ್ನಲ್ಲಿ ಅವ್ರ ಹತ್ರ ಮಾಹಿತಿ ಇರ್ತದೆ, ಹಾಗೆ ಕೊಡ್ಬೋದು ಅಂತ. ಅದಕ್ಕೆ ಎಲ್ಲರೂ ಅಭಿಪ್ರಾಯ ಏನು ಪಟ್ಟರು ಅಂದರೆ, ವಾಪಸ್ ನೀವು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ SCPTSPನ ಕೊಡಿ ಅಂಥೇಳಿ ಹೇಳೋದಕ್ಕೆ ಮುಖ್ಯಮಂತ್ರಿಗಳಿಗೆ ಒಂದು ತೀರ್ಮಾನವನ್ನು ಮೊನ್ನೆ ಸೇರಿದಾಗ ಮಾಡಿದ್ದಾರೆ. ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೇವೆ. ಅಲ್ಲ, ಇದು ಒಂದು ಕಡೆ ಬಂದರೆ ಕರೆಕ್ಟಾಗಿ ನಮಗೆ ಲೆಕ್ಕ ಸಿಕ್ಕುತ್ತಲ್ಲ, ಅದು ಆ ರೀತಿ ಯಾವುದೂ ಕೂಡ ಆಗದ ರೀತಿಯಲ್ಲಿ ಕೂಡ ಮಾನಿಟರ್ ಮಾಡ್ಬೋದು. ನಮ್ಮ ಮೆಟ್ರೋ ಟಿಕೆಟ್ ದರ ಜಾಸ್ತಿ ಮಾಡ್ತಾ ಇದ್ದಾರೆ ಸರ್, ಸೋಮವಾರದಿಂದ 5% ಹೈಕ್ ಆಗಿದೆ. ಸರ್ಕಾರದ ಅನುಮತಿ ಬೇಕಾಗಿಲ್ಲ ಅಂತಾರೆ ಅವರು, ಮತ್ತೆ ಸಾರ್ವಜನಿಕವಾಗಿ ಆಕ್ರೋಶ ಬರ್ತಾ ಇದೆ. ಅಲ್ಲ, ಅವರು ಇಂಡಿಪೆಂಡೆಂಟ್ ಆಗಿದ್ದಾರೆ. ಅವರು CMD ಅಂತ ಏನು ಮಾಡಿದ್ದಾರೆ, ಈಗ ಕೇಂದ್ರ ಸರ್ಕಾರದ ಭಾಗ ಕೂಡ ಇದೆ ಅಲ್ವಾ. ಹಾಗಾಗಿ ಕೇಂದ್ರ ಸರ್ಕಾರದ ಡೈರೆಕ್ಷನ್ಸ್ ಮೇಲೆ ಅವರು ಅನೇಕ ಸಂದರ್ಭದಲ್ಲಿ ತೀರ್ಮಾನಗಳು ಮಾಡ್ತಾರೆ. ಅದು ಅವರು ಈಗ ಹೊಸದಾಗಿ ಏನು ಮಾಡಿದ್ದಾರೆ, ಅವರು ಚರ್ಚೆ ಮಾಡಿ ಬಹುಶಃ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಬ್ಬರು ಇಬ್ಬರು ಕೂಡ ಸೇರಿ ಮಾಡಿರ್ಬೋದು ಅಂತ ಅನ್ಕೊಳ್ತೀನಿ. ಸಾಮಾಜಿಕ ಜಾಲತಾಣದಲ್ಲಿ ಮತ್ತೊಂದು ವ್ಯಾಖ್ಯಾನ ಶುರುವಾಗಿರುವಂಥದ್ದು, ಹಣವಿಲ್ಲದ ಸರ್ಕಾರದಿಂದ ಕೊಡುಗೆ ಇಲ್ಲದ ಬಡ್ಜೆಟ್ ಈ ಬಾರಿ ಬರಬಹುದು ಅನ್ನೋ ಒಂದು ಲೇವಡಿಯ ಮಾತುಗಳು ಸಾಮಾಜಿಕ ಜಾಲತಾಣ, ಒಂದಿಷ್ಟು ಫೋಟೋಗಳು. ನೋಡಿ, ಬೇಜವಾಬ್ದಾರಿ ಮಾತುಗಳಿಗೆಲ್ಲ ಉತ್ತರ ಕೊಡೋಕ್ಕಾಗುತ್ತಾ? ಒಂದು ಸರ್ಕಾರ, ಒಂದು ಎಲೆಕ್ಟೆಡ್ ಗೌರ್ಮೆಂಟ್ ಒಂದು ಬಡ್ಜೆಟನ್ನು ಕೊಡುವಾಗ ಹೆಚ್ಚಾಗ್ಬೋದು, ಕಡಿಮೆ ಆಗ್ಬೋದು. ಆದರೆ ಬಡ್ಜೆಟನ್ನು ಕೊಡೋದನ್ನೇ ಗೇಲಿ ಮಾಡಿದರೆ ಅವರಿಗೆ ಜವಾಬ್ದಾರಿ ಇದೆಯಾ? ಬೇಜವಾಬ್ದಾರಿ ಜನ ಆ ರೀತಿ ಮಾತಾಡಬೇಕಷ್ಟೇ. ಯಾಕೆಂದರೆ ನಾವು ಕಳೆದ ಹಿಂದಿನ ವರ್ಷ 25ರಲ್ಲಿ 24-25ಕ್ಕೆ ಸುಮಾರು 3,97,000 ಕೋಟಿ ಬಡ್ಜೆಟ್ ಕೊಟ್ಟಿದ್ದರು. ಕಳೆದ ವರ್ಷ 24-25ಕ್ಕೆ ಅವರು 4,09,000 ಕೋಟಿ ಕೊಟ್ಟಿದ್ದರು. ಈಗ ಅಬ್ವಿಯಸ್ಲಿ ಒಂದು 15% ಜಾಸ್ತಿ ಆಗುತ್ತೆ. ಪ್ರತಿ ಬಡ್ಜೆಟ್ನಲ್ಲಿ 15% ಜಾಸ್ತಿ ಆಗೇ ಆಗುತ್ತೆ. ಈ 15%ನೇ ಜಾಸ್ತಿ ಆಗುತ್ತೆ ಎಸ್ಕಲೇಷನ್ ಅಂದರೆ. ಕೇಂದ್ರ ಬಡ್ಜೆಟ್ಟು ಹಾಗೆ ಆಗಿದೆ. ಆ ರೀತಿ ನಾವು ನಮ್ಮಲ್ಲಿ ಕೂಡ ಆಗ್ತದೆ. ಅದನ್ನು ಬೇಜವಾಬ್ದಾರಿ ಮಾತಾಡಿದರೆ ಏನು ಉತ್ತರ ಕೊಡೋಕ್ಕಾಗುತ್ತೆ? ನೋಡಿ, ಅವರು ಸದನದಲ್ಲೇ ಅವ್ರು ಕೇಳಿದರು, ನಾನು ಖಂಡಿತ ರಾಜೀನಾಮೆ ಕೊಡ್ತೀನಿ, ನೀವು ಪ್ರೂವ್ ಮಾಡಿ ನನ್ನ ಇನ್ವಾಲ್ವ್ಮೆಂಟ್ ಇದೆ ಅಂತೇಳಿ. ಯಾರೋ ಎಲ್ಲೋ ಮಾತಾಡ್ಕೊಂಡಿದ್ದಾರೆ, ಅದನ್ನು ಸಿಡಿ ಮಾಡ್ಕೊಂಡು ತೊಗೊಂಡು ಬಂದು ನೀವು ಇಲ್ಲಿ ಈ ರೀತಿ ಹೇಳ್ತಾ ಇದ್ದೀರಾ. ನನ್ನ ಇನ್ವಾಲ್ವ್ಮೆಂಟು ನೇರವಾಗಿ ನಾನು ಹಣ ತೊಗೊಂಡಿದ್ದರೆ ಅಥವಾ ನನ್ನ ಏನೋ ಕಚೇರಿಯಲ್ಲಿ ಆ ರೀತಿ ಆಗಿದ್ದರೆ ಅವೆಲ್ಲ ನಾನು ಮಾಡೋದಕ್ಕೆ ನಾನು ಸಿದ್ಧ ಇದ್ದೀನಿ ಅಂತ ಓಪನ್ನಾಗಿ ಅವರು ಸದನದಲ್ಲೇ ನಾನು ರಾಜೀನಾಮೆ ಕೊಡೋಕ್ಕೆ ತಯಾರಿದ್ದೀನಿ ಅಂದರೆ ಇವರು ಪ್ರೂವ್ ಮಾಡಬೇಕಲ್ಲ. ಬರೀ ಯಾವುದೋ ಸಿಡಿ ತೊಗೊಂಬಂದ್ಬಿಟ್ಟು ರಾಜೀನಾಮೆ ಕೊಡಿ ಅಂದರೆ ನಾಳೆ ಎಲ್ಲ ಮಿನಿಸ್ಟ್ರಿಗೂ ಮಾಡ್ತಾರೆ. ಕಾಂಗ್ರೆಸ್ ಭವನಗಳಿಗೆ CA ಸೈಟ್ಗಳನ್ನ ಬಹಳ ಕಡಿಮೆ ದರದಲ್ಲಿ ಸರ್ಕಾರ ತಗೊಳ್ತಾ ಇದೆ ಅಂತ. ಇದು ಸರ್ಕಾರದ ತೀರ್ಮಾನ. ಹಿಂದೆ BJP ಅವರು ಕೊಟ್ಟಿದ್ದಾರಲ್ಲ, ಅವರವರ ಪಾರ್ಟಿ ಕಚೇರಿಗಳಿಗೆ ಅವರು ಕೊಟ್ಟಿದ್ದಾರೆ. ಅವರು ಹೆಚ್ಚು ಕೊಟ್ಟಿದ್ದಾರೋ ಕಮ್ಮಿ ಕೊಟ್ಟಿದ್ದಾರೋ, ಆದರೆ ಅವರು ಕೊಟ್ಟಿದ್ದಾರೆ. ಅದು ನಮ್ಮ ಪಕ್ಷದಲ್ಲಿ ಸರ್ಕಾರ ತೀರ್ಮಾನ ಆಗಿದೆ. ಯಾರೋ ಇಂಡಿವಿಜುವಲ್ ಆಗಿ ಯಾರೂ ತೀರ್ಮಾನ ಮಾಡಿಲ್ಲ. ಅರ್ಬನ್ ಡೆವಲಪ್ಮೆಂಟ್ನವರಾಗಲಿ ಅಥವಾ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಲಿ ಆ ಥರ ಯಾರೂ ಇಂಡಿವಿಜುವಲ್ ಆಗಿ ಕೊಟ್ಟಿಲ್ಲ. ಇಟ್ಸ್ ಎ ಡಿಸಿಷನ್ ಆಫ್ ದಿ ಗೌರ್ಮೆಂಟ್. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ
ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.